ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಐಫೋನ್ ಎಲ್ರಿಗೂ ಕೂಡ ತಗೋಬೇಕು ಅಂತ ಆಸೆ ಇರುತ್ತೆ. ಸೊ ತಗೊಂಡ್ಮೇಲೆ ಸ್ಟೋರೇಜ್ ಪ್ರಾಬ್ಲಮ್ ಆಗುತ್ತೆ ಆಯಿತಾ. ನೀವು ತೆಗಿಯುವಂಥ ಒಂದೊಂದು ಫೋಟೋ ಒಂದೊಂದು ವೀಡಿಯೋಗಳು ಕೂಡ ತುಂಬ ಒಳ್ಳೆ ಕ್ವಾಲಿಟಿಲಿ ಇರ್ತವೆ, ಅದರಿಂದ ತುಂಬ MB ಇರುತ್ತೆ. ಸೊ ನಿಮಗೆ ಸ್ಟೋರೇಜ್ ಸಾಕಾಗಲ್ಲ. ಸೊ ಆ ಸಮಯದಲ್ಲಿ ನೀವು ಮತ್ತೆ ಇನ್ನೊಂದು ಐಫೋನ್ ತಗೊಳಕ್ಕಾಗಲ್ಲ. ಯಾಕೆಂದರೆ ಮತ್ತೆ ನೀವು 50-60 ಸಾವಿರ 1 ಲಕ್ಷ ಖರ್ಚು ಮಾಡಬೇಕು, ಇನ್ನೊಂದು ಐಫೋನ್ ತಗೋಬೇಕು ಒಳ್ಳೆ ಸ್ಟೋರೇಜ್ ಇರೋದನ್ನ ಅಂತಂದರೆ. ಸೊ ನಾನು 64 GB ತಗೊಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಇನ್ನೂ ನನಗೆ ಏನಂತಂದರೆ ಸ್ಟೋರೇಜ್ ಬೇಕಾಗಿತ್ತು. ಸೊ ಅದರಿಂದ ನಿಮ್ಗೆ ಗೊತ್ತಿರೋದೆ ಐಫೋನಲ್ಲಿ ನಾವು SD ಕಾರ್ಡ್ ಹಾಕೋಂಗಿಲ್ಲ. ಸೊ ಅದರಿಂದ ಈ ಒಂದು ಪೆನ್ ಡ್ರೈವ್ನ ನಾನು ತಗೊಂಡೆ. ಸೊ ಇದು 128 GB ಆಯಿತಾ. ಸೊ ಈ ಒಂದು ಪೆನ್ ಡ್ರೈವ್ ಐಫೋನ್ ಐಪ್ಯಾಡ್ಗಂತಲೇ ಮಾಡಿರೋದು. ಸೊ ತುಂಬ ಚೆನ್ನಾಗಿದೆ. ಇನ್ನೂ ನಾನು ಓಪನ್ ಮಾಡಿಲ್ಲ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ನೋಡೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಕಡೆ ಒಳ್ಳೆ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಅದರಿಂದ ಚೆನ್ನಾಗಿದೆ ಅಂತ ಹೇಳಿದ್ದೀನಿ. ಸೊ ಇವಾಗ ಇದನ್ನು ಹೆಂಗೆ ಯೂಸ್ ಮಾಡೋದು ಆ್ಯಂಡ್ ಐಫೋನಿಂದ ಇದಕ್ಕೆ ಹೆಂಗೆ ನೀವು ಟ್ರಾನ್ಸ್ಫರ್ ಮಾಡೋದು ಆ್ಯಂಡ್ ಇದರಿಂದ ಐಫೋನ್ಗೆ ಹೆಂಗೆ ಟ್ರಾನ್ಸ್ಫರ್ ಮಾಡೋದು ಎಲ್ಲನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡೋಣ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 1,000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಆಯಿತಾ. ಈ ಒಂದು ಪೆನ್ ಡ್ರೈವ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪರ್ಚೇಸ್ ಮಾಡೋರು ಮಾಡ್ಕೋಬೋದು. 64 GB 32 GB 128 GB ತನಕ ಕೂಡ ನಿಮಗೆ ಈ ಒಂದು ಪೆನ್ ಡ್ರೈವ್ ಸಿಗುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನನ್ನ ಹತ್ರ ಪೆನ್ ಡ್ರೈವ್ ಇದೆ. ಸೊ ಮೊಬೈಲ್ ಎತ್ಕೋತೀನಿ ಒಂದು ನಿಮಿಷ. ಸೊ ಮೊಬೈಲ್ನು ಕೂಡ ಇವಾಗ ಐಫೋನ್ 11 ಇಲ್ಲಿ ನೀವು ನೋಡ್ಬೋದು, ಐಫೋನ್ 11 ನನ್ನ ಕೈಲಿದೆ. ಸೊ ಇವಾಗ ಈ ಒಂದು ಪೆನ್ ಡ್ರೈವ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಮೇಡ್ ಫಾರ್ ಐಫೋನ್ ಆರ್ ಐಪ್ಯಾಡ್ ಅಂತ ಕೊಟ್ಟಿದ್ದಾರೆ. ಸೊ SanDisk iXpand ಮಿನಿ ಫ್ಲ್ಯಾಶ್ ಡ್ರೈವ್. ಓಕೆ, ಇದು 128 GB ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಪೆನ್ ಡ್ರೈವ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪರ್ಚೇಸ್ ಮಾಡೋರು ಮಾಡ್ಕೋಬೋದು. ಸೊ ನಿಮ್ಗೆ ಯಾವ ಒಂದು ಸ್ಟೋರೇಜ್ ಇರಬೇಕು ಆ ಒಂದು ಸ್ಟೋರೇಜ್ ಸೆಲೆಕ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಫ್ರೀ ಆಫ್ ಸ್ಪೇಸ್ ಆನ್ ಯುವರ್ ಐಫೋನ್ ಆರ್ ಐಪ್ಯಾಡ್, ಆಟೋಮೆಟಿಕಲಿ ಬ್ಯಾಕಪ್ ಯುವರ್ ಫೋಟೋಸ್ ಆ್ಯಂಡ್ ವೀಡಿಯೋಸ್, ಪ್ಲೇ ಲಾರ್ಜ್ ವೀಡಿಯೋಸ್ ಫೈಲ್ಸ್ ಡೈರೆಕ್ಟ್ಲಿ ಫ್ರಮ್ ದ ಡ್ರೈವ್ ಅಂತಂದರೆ ನೀವು ಪೆನ್ ಡ್ರೈವ್ ಹಾಕಿದಾಗಲೇ ನೀವು ಡೈರೆಕ್ಟಾಗೆಲ್ಲ ಪ್ಲೇ ಮಾಡ್ಕೋಬೋದು ಆ್ಯಂಡ್ ಸ್ಪೇಸ್ನ ನೀವು ಫ್ರೀ ಅಪ್ ಮಾಡ್ಕೋಬೋದು ಆ್ಯಂಡ್ ಆಟೋಮೆಟಿಕಲಿ ಬ್ಯಾಕಪ್ ಮಾಡ್ಕೋಬೋದು ಇದರ ಮುಖಾಂತರನೇ ನೀವು. ಸೊ ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಲೈಟ್ನಿಂಗು ಸೊ ಪೋರ್ಟು. ಸೊ ಇನ್ನೊಂದು ಕಡೆ USB 3.0. ಸೊ ಇದನ್ನು ನೀವು ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಆ್ಯಕ್ಚುಯಲ್ ಪ್ರೈಸ್ ಬಂದು 6,400 ಅಂತ ಇಟ್ಟಿದ್ದಾರೆ. ಸೊ ಇದು ನನಗೆ 3,500 ಸಮಥಿಂಗಲ್ಲಿ ಸಿಕ್ತು. ಸೊ ಇವಾಗ ಇದಕ್ಕೆ 2 ಇಯರ್ಸ್ ವ್ಯಾರಂಟಿನೂ ಕೂಡ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು. ಇದನ್ನು ಯೂಸ್ ಮಾಡಬೇಕು ಅಂತಂದರೆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ಯಾವುದೋ ಒಂದು ಅಪ್ಲಿಕೇಶನ್ ಅಂತ ಇದನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ಈಗ ಯಾಕಪ್ಪ ಇದನ್ನ ಓಪನ್ ಮಾಡೋದು, ಸುಮ್ಮನೆ ಮಾನ ಮರದಿ ಕಳಿಕೆ ಹಿಂಗೆ ಕೊಡ್ತಾರಪ್ಪ ನಮಗೆ ಕೈಗೆ. ನಾನು ಪೆನ್ ಡ್ರೈವ್ ಓಪನ್ ಮಾಡ್ತಾಯಿದ್ದೀನಿ. ಸೂಪರ್ ಆಗಿದೆ. ವಾ. ಓಕೆ, ಸೊ ನೀವು ಇವಾಗ ನೋಡ್ತಾ ಇದ್ದೀರಾ ಪೆನ್ ಡ್ರೈವ್ ಹಿಂಗಿದೆ. ಸೊ ಇಲ್ಲಿ ಮುಂದೆ ಒಂದು ಕ್ಯಾಪ್ ಕೊಟ್ಟಿದ್ದಾರೆ, ಇದನ್ನು ಓಪನ್ ಮಾಡ್ಬೋದು. ನೀವು ಜಸ್ಟ್ ಓಪನ್ ಮಾಡ್ಕೋಬೋದು ಸೇಫ್ಟಿಗೋಸ್ಕರ. ಓಕೆ ಗೈಸ್, ಇವಾಗ ನಾನು ಇದನ್ನು ಐಫೋನ್ಗೆ ನಾನು ಹಾಕ್ತಾಯಿದ್ದೀನಿ. ಬರ್ತಾಯಿದೆ, ಓಪನ್ ಮಾಡ್ತೀನಿ ಒಂದು ನಿಮಿಷ ರೀ. ಓಕೆ, ಸೊ ಓಪನ್ ಮಾಡಿದ್ದೀನಿ. ಸೊ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಆ್ಯಪ್ ನಾಟ್ ಇನ್ಸ್ಟಾಲ್ಡ್ ಅಂತಿದೆ. ಸೊ ನೀವಿಲ್ಲಿ ಆ್ಯಪ್ ಸ್ಟೋರ್ಗೆ ಹೋಗಬೇಕಾಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಓಕೆ ಗೈಸ್, ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆದಮೇಲೆ ಇದನ್ನು ನೀವು ಓಪನ್ ಮಾಡಬೇಕು. ಸೊ ಇದನ್ನು ನೀವು ಓಪನ್ ಮಾಡ್ಕೊಳ್ತು ಅಂತಂದರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ನೀವು ಇಲ್ಲಿ ನೋಡ್ಬೋದು. ವಿವ್ ಲೈಸೆನ್ಸ್ ಅಗ್ರಿಮೆಂಟ್ ಅಂತಿದೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇದರ ಅಗ್ರಿಮೆಂಟ್ನೆಲ್ಲ ನೀವು ಓದ್ಕೊಂಡು ಬೇಕಾದ್ರೆ ಟೈಮ್ ಇದ್ದರೆ ಅಕ್ಸೆಪ್ಟ್ ಕೊಡಿ. ಅಕ್ಸೆಪ್ಟ್ ಕೊಟ್ಟು ಅಗ್ರಿ ಟು ಶೇರ್ ಅಂತ ಕೊಡಿ. ಸೊ ನೆಕ್ಸ್ಟು ಅಲೌ ಕೊಡಿ. ಸ್ವಲ್ಪ ವೆಯ್ಟ್ ಮಾಡಬೇಕು, ಸೆಟಪ್ ಆಗುತ್ತೆ. ಅದಾದಮೇಲೆ ಗ್ರೇಟ್ ಅಂತ ಕೊಡಿ. ಸೊ ಇವಾಗ ನಿಮಗೆ ಲೋಡ್ ಆಗುತ್ತೆ ನಿಮ್ಮ ಒಂದು ಪೆನ್ ಡ್ರೈವ್. ಸೊ ನೀವು ನೋಡ್ಬೋದು ಏನೇನೆಲ್ಲ ಮಾಡ್ಬೋದು ಈ ಒಂದು ಪೆನ್ ಡ್ರೈವಿಂದ ಅಂತ. ಇಲ್ಲಿ ಒಂದು ಸುಮ್ಮನೆ ಒಂದು ಟ್ಯುಟೋರಿಯಲ್ ಕೊಟ್ಟಿದ್ದಾರೆ. ಸ್ಕಿಪ್ ಫಾರ್ ನೌ. ಓಕೆ ಗೈಸ್, ಇವಾಗ ನೀವು ಇಲ್ಲಿ ನೋಡ್ಬೋದು
ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಎಲ್ಲ ಆದಮೇಲೆ ಮೊದಲನೇದಾಗಿ ನೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಈ ಕ್ಯಾಮ್ರಾ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ನೀವು ತೆಗೆಯುವಂಥ ಫೋಟೋಸ್ಗಳು ಡೈರೆಕ್ಟಾಗಿ ಈ ಒಂದು ಪೆನ್ ಡ್ರೈವಲ್ಲಿ ಸೇವ್ ಆಗುತ್ತೆ. ಫೋಟೋಸ್ ಅಥವಾ ವೀಡಿಯೋಸು ಕೂಡ ನೀವು ರೆಕಾರ್ಡ್ ಮಾಡ್ಬೋದು ಆಯಿತಾ. ಈ ವಿಡಿಯೋಗಳನ್ನ ನೀವು ಡೈರೆಕ್ಟಾಗಿ ನೀವು ಈ ಒಂದು ಪೆನ್ ಡ್ರೈವ್ಗೆ ನೀವು ಇಲ್ಲಿಂದನೇ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ಅದು ಒಂದು ರೀತಿ ಆದರೆ ಇನ್ನೂ ನಿಮ್ಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ನಿಮ್ಮ ಸೆಟ್ಟಿಂಗ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ, ಡ್ರೈವರ್ ನೇಮು ಇವೆಲ್ಲ ನೀವು ಇಟ್ಕೋಬೋದು. ಸೊ ಅದೆಲ್ಲ ನೀವೇ ನೋಡ್ಕೊಳ್ತೀರಾ. ಆ್ಯಂಡ್ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಕಾಪಿ ಫೈಲ್ಸ್, ವ್ಯೂ ಫೈಲ್ಸ್ ಮತ್ತು ಬ್ಯಾಕಪ್ ಆ್ಯಂಡ್ ರೀಸ್ಟೋರು ಮತ್ತು ಡೂ ಮೋರ್ ಸ್ಟೋರ್ ಅಂತೆಲ್ಲ ಇರುತ್ತೆ. ಸೊ ಕಾಪಿ ಫೈಲ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇವಾಗ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಈ ಫೋನಲ್ಲಿರುವಂಥ ಒಂದು ಫೋಟೋಸ್ ಅಥವಾ ವೀಡಿಯೋಸ್ಗಳನ್ನ ನೀವು ಈ ಒಂದು ಪೆನ್ ಡ್ರೈವ್ಗೆ ನೀವು ಕಳಿಸ್ಬೇಕು, ಮೂವ್ ಮಾಡಬೇಕು ಅಂತಂದರೆ ಕಾಪಿ ಫೋಟೋಸ್ ಫ್ರಮ್ ಐಫೋನ ನೀವು ಸೆಲೆಕ್ಟ್ ಮಾಡಬೇಕು. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವೊಂದು ಫೋಟೋನ ಮೂವ್ ಮಾಡಬೇಕು ಅಂತ ಇದ್ದೀರಾ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಫೋನಲ್ಲಿ ಬರೀ ಅರ್ಜಿತ್ ಅವ್ರದ್ದೇ ಫೋಟೋಸ್ಗಳಿದೆ. ಸೊ ನನಗೆ ಅವ್ರದ್ದು ಕಂಡ ತುಂಬ ಇಷ್ಟ, ಅದಕ್ಕೋಸ್ಕರ ಸ್ಕ್ರೀನ್ಶಾಟ್ ಹೊಡೆದು ಮಾಡಿಕೊಂಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಕಾಪಿ ಟು iXpand ಡ್ರೈವ್ ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿದ್ರೆ ಸೊ ನಿಮಗೆ ಫೋಲ್ಡರ್ ಕೇಳುತ್ತೆ. ಬೇಕಾದ್ರೆ ನೀವು ಇಲ್ಲೂ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೋಬೋದು ಪೆನ್ ಡ್ರೈವ್ ಒಳಗೆ. ಸೊ ನನಗೆ ಬೇಡ ಅಂತಂದರೆ ಇಲ್ಲಿ ಜಸ್ಟ್ ಕಾಪಿ ಆರ್ ಕೊಟ್ಟರೆ ಸೊ ಈ ಒಂದು ಫೋಟೋಸ್ಗಳೆಲ್ಲ ಇಲ್ಲಿಗೆ ಬಂದುಬಿಡುತ್ತೆ ಆಯಿತಾ. ಓಕೆ, ಸೊ ಜಸ್ಟ್ ಇಲ್ಲಿಗೆ ಬಂದು ಮೂವ್ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ಬೇಗ ಬಂದುಬಿಡ್ತು, ಒಂದೇ ಸೆಕೆಂಡಲ್ಲಿ ಬಂದುಬಿಡ್ತು. ಸೊ ಇದು ಈ ಥರ ಅದು ಕಳಿಸಾದ್ಮೇಲೆ ಈ ಥರ ಒಂದು ಮೆಸೇಜ್ ಬರುತ್ತೆ ನಿಮಗೆ, ಇದು ಫೋನಲ್ಲಿ ನಿಮಗೆ ಡಿಲೀಟ್ ಮಾಡಲ್ಲ ಅಂತ ಕೇಳುತ್ತೆ. ಸೊ ಬೇಕು ಅಂತಾರೆ ಅಲ್ಲಿ ಡಿಲೀಟ್ ಮಾಡ್ಕೋಬೋದು, ಅವಾಗ ಸ್ಪೇಸ್ ಫ್ರೀ ಆಗುತ್ತೆ. ಬೇಡ ಅಂತಂದರೆ ಡೂ ನಾಟ್ ಡಿಲೀಟ್ ಅಂತ ಕೊಡಿ, ಸಿಂಪಲ್. ಆ್ಯಂಡ್ ಇದಾದಮೇಲೆ ಇದು ನೀವು ಫೋಟೋಸ್ನ ಅಥವಾ ವೀಡಿಯೋಸ್ನ ನೀವು ಮೊಬೈಲಿಂದ ನೀವು ಪೆನ್ ಡ್ರೈವ್ಗೆ ಹಾಕೊಳ್ಳೋದು. ಇದೇನು ಅಂತಂದರೆ ಪೆನ್ ಡ್ರೈವಿಂದ ನೀವು ಮೊಬೈಲ್ಗೆ ಹಾಕೋದು ಆಯಿತಾ. ಪೆನ್ ಡ್ರೈವಿಂದ ನೀವು ಐಫೋನ್ಗೆ ನೀವು ಮೂವ್ ಮಾಡೋದಕ್ಕೆ ಈ ಒಂದು ಆಪ್ಷನ್ ಯೂಸ್ ಮಾಡಬೇಕಾಗುತ್ತೆ, ಕಾಪಿ ಫೈಲ್ಸ್ ಫ್ರಮ್ iXpand ಡ್ರೈವ್ ಅಂತ. ಸೊ ಇದು ಪೆನ್ ಡ್ರೈವ್ ನಿಮ್ಗೆ ಯಾವ ಫೋಟೋ ಇರುತ್ತೆ ಇದನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ಸೊ ಕಾಪಿ ಟು ಐಫೋನ್ ಕೊಟ್ಟರೆ ನಿಮ್ಮ ಒಂದು ಫೋನ್ ಒಳಗೆ ಈ ಒಂದು ಫೋಟೋಸ್ಗಳೆಲ್ಲ ಮೂವ್ ಆಗುತ್ತೆ ಅಷ್ಟೇ, ಸಿಂಪಲ್ ಆಯಿತಾ. ಸೊ ಇವಾಗ ಎರಡೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಅದಾದಮೇಲೆ ಇಲ್ಲಿ ವ್ಯೂ ಫೈಲ್ಸು, ಬ್ಯಾಕಪ್ ಆ್ಯಂಡ್ ರಿಸ್ಟೋರ್ ಎಲ್ಲ ಇದೆ, ಇದನ್ನು ನೀವೇ ನೋಡ್ಕೊಳ್ತೀರಾ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸ್ವೈಪ್ ಮಾಡಿದ್ರೆ ನಿಮಗೆ ಇಲ್ಲೆಲ್ಲ ಡೀಟೇಲ್ಸ್ ತೋರಿಸುತ್ತೆ, ನಿಮ್ಮ ಒಂದು ಫೋನಲ್ಲಿ ಎಷ್ಟು ಸ್ಟೋರೇಜ್ ಇದೆ ಅಂತ. ಸೊ ನನ್ನ ಫೋನ್ ಸ್ಟೋರೇಜ್ ಬಂದು 64 GB, ಅದರಲ್ಲಿ ಇವಾಗ ಇನ್ನು 16 GB ಅಷ್ಟೇ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಬೇಗ ಖಾಲಿ ಆಗೋಗಿದೆ ಅಂತ. ಸ್ಟೋರೇಜ್ ಹೋಗೋದೇ ಗೊತ್ತಾಗಲ್ಲ, ಯಾಕೆಂದರೆ ಫೋಟೋಸ್ ವೀಡಿಯೋಸ್ಗಳೆಲ್ಲ ತುಂಬ ಒಳ್ಳೆ ಈ ಕ್ವಾಲಿಟಿಲಿ ಇರ್ತವೆ, ಅದಕ್ಕೋಸ್ಕರ ಬೇಗ ಖಾಲಿ ಆಗೋಗುತ್ತೆ. ಸೊ ಇದು ಪೆನ್ ಡ್ರೈವ್ದು ಆಯಿತಾ. ಇನ್ನೂ ಎಷ್ಟು ಫ್ರೀ ಇದೆ ಅಂತ 128 GB ಹಂಗೆ ಫ್ರೀ ಇದೆ. ಸೊ ನಾನು ಯೂಸ್ ಮಾಡಿರೋದು ಇವಾಗ 107 MB ಅಷ್ಟೇ ಆಯಿತಾ, 107 MB. ಸೊ ಇನ್ನು ಬ್ಯಾಕಪ್ ನೀವು ಇದನ್ನು ಆಟೋಮೆಟಿಕಲಿ ನೀವು ಬ್ಯಾಕಪ್ ಮಾಡ್ಕೋಬೋದು. ಫೋನ್ ಕಾಂಟ್ಯಾಕ್ಟ್ಸ್ ನಂಬರ್ಸ್ನೆಲ್ಲ ನೀವು ಆಟೋಮೆಟಿಕಲಿ ಇಲ್ಲಿ ಬ್ಯಾಕಪ್ ಮಾಡ್ಕೋಬೋದು ಆಯಿತಾ. ಸೊ ಈ ಥರ ನೀವು ಐಫೋನ್ಗೆ ಈ ಒಂದು ಪೆನ್ ಡ್ರೈವ್ನ ನೀವು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನೀವು ಕಾಪಿ ಎಲ್ಲ ನೀವು ಮಾಡ್ಕೋಬೋದು. ಒಂದು ಬೆಸ್ಟ್ ಪೆನ್ ಡ್ರೈವ್ ಅಂತಲೇ ಹೇಳ್ಬೋದು. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಪರ್ಚೇಸ್ ಮಾಡೋರು ಮಾಡ್ಕೊಳ್ಳಿ. ಇದಿಷ್ಟು ಐಫೋನ್ ಬಗ್ಗೆ ಆಯಿತಾ. ಸೊ ಇವಾಗ ತುಂಬ ಜನ ಕೇಳೋದು ಇದನ್ನು ಲ್ಯಾಪ್ಟಾಪು ಮತ್ತು ಕಂಪ್ಯೂಟರ್ಗೆ ಹಾಕ್ಬೋದು ಅಂತ. ಖಂಡಿತವಾಗ್ಲೂ ಹಾಕ್ಬೋದು. ಈ ಸೈಡ್ ಕೊಟ್ಟಿರೋದು ಐಫೋನ್ಗೆ, ಈ ಕಡೆ ಕಂಪ್ಯೂಟರ್ಗೆ. ಸೊ ಇದನ್ನು ನೀವು ಜಸ್ಟ್ ಹಿಂಗೆ ಪ್ಲಗ್ ಮಾಡಿದ್ರೆ ಸಾಕು. ಸೊ ನೀವು ಕಂಪ್ಯೂಟರಲ್ಲೂ ಕೂಡ ಓಪನ್ ಮಾಡಿಕೊಂಡು ಕಂಪ್ಯೂಟರಿಂದ ಇದರಿಂದ ಅದಕ್ಕೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಇನ್ನು ಆಂಡ್ರಾಯ್ಡ್ ಫೋನ್ಸ್ ಅವರು ಏನು ಮಾಡೋದು ಅಂತಂದರೆ ನೀವು ಇದೊಂದು ಕೇಬಲ್ನ ಒಂದು ಚಿಕ್ಕದು OTG ಕೇಬಲ್ ಥರ ಬರುತ್ತೆ, ಇದನ್ನು ನೀವು ಪರ್ಚೇಸ್ ಮಾಡಬೇಕು. ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದನ್ನು ಪರ್ಚೇಸ್ ಮಾಡಿದ್ದೀರಾ ಅಂತಂದರೆ ಸಿಂಪಲ್ ಈ ಕಡೆ ಸೈಡು ಇದನ್ನು ಹಿಂಗೆ ಹಾಕ್ಬಿಟ್ಟು ಆಯಿತಾ, ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಇದನ್ನು ನೀವು ಆಂಡ್ರಾಯ್ಡ್ ಫೋನ್ಸ್ಗಳಿಗೆ ನೀವು ಪ್ಲಗ್ ಮಾಡಿದ್ರೆ ಮುಗೀತು. ಸೊ ಇಲ್ಲಿ ಪೆನ್ ಡ್ರೈವಲ್ಲಿ ಇರೋದೆಲ್ಲ ನಿಮಗೆ ಮೊಬೈಲಲ್ಲಿ ಬರುತ್ತೆ. ಓಕೆ, ಸೊ ಅಷ್ಟೇ ಸಿಂಪಲ್ ಆಯಿತಾ. ಆಂಡ್ರಾಯ್ಡ್ ಫೋನ್ ಎಲ್ಲ ಇಟ್ಬಿಟ್ಟಿದ್ದೀನಿ, ಅದಕ್ಕೆ ಕಾಣಿಸ್ತಾ ಇಲ್ಲ, ಇಲ್ಲಾಂದರೆ ಅಲ್ಲಿದೆ ನೋಡಿ, ಅಲ್ಲಿದೆ. ಈಗ ಅದನ್ನ ಎತ್ತಕ್ಕಾಗಲ್ಲ, ಸೊ ಅದಕ್ಕೋಸ್ಕರ ಇಲ್ಲಾಂದ್ರೆ ಹಾಕಿ ತೋರಿಸ್ತಿದ್ದೆ. ಸೊ ಸಿಂಪಲ್ ಆಯಿತಾ. ಇದ್ರ ಲಿಂಕು ಕೂಡ ಹಾಕಿರ್ತೀನಿ, ಈ ವೈರ್ ಲಿಂಕು ಕೂಡ ಹಾಕಿರ್ತೀನಿ, ಆ್ಯಂಡ್ ಇದ್ರ ಲಿಂಕು ಕೂಡ ಹಾಕಿರ್ತೀನಿ. ಪರ್ಚೇಸ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. 128 GB ತಗೋಬೇಕು ಅಂತೇನಿಲ್ಲ, ಕಮ್ಮಿದು ಕೂಡ ಸಿಗುತ್ತೆ ನಿಮಗೆ. ಸೊ ಪರ್ಚೇಸ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಇದಂತೂ ತುಂಬ ಉಪಯೋಗ ಆಗುತ್ತೆ ಐಫೋನ್ ಇರೋರಿಗೆ. ಯಾಕೆಂತಂದ್ರೆ ನಾನು ಆವಾಗಲೇ ಹೇಳ್ದಂಗೆ ಸ್ಟೋರೇಜ್ ಹೋಗೋದೇ ಗೊತ್ತಾಗಲ್ಲ ಕಣ್ರಪ್ಪ, ಸಿಕ್ಕಾಬಟ್ಟೆ ಬೇಗ ಹೊಂಟೋಗುತ್ತೆ. ನನಗಂತೂ ಸಿಕ್ಕಾಬಟ್ಟೆ ಉಪಯೋಗ ಆಗುತ್ತೆ. ಫಸ್ಟು ಇಲ್ಲಿರೋದನ್ನೆಲ್ಲ ಇದಕ್ಕೆ ಮೂವ್ ಮಾಡ್ಬಿಡ್ತೀನಿ ಫಸ್ಟು. ಓಕೆ, ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.